ಜಯದೇವ್ ಕಂಡ್ರೆ ದಿಯಾಗೆ ಯಾಕೆ ಆಗಲ್ಲ ಅಂತ. ಪ್ರೀತಿ ಮಾಡಿ ಮದುವೆ ಆಗ್ತಾಳೆ, ದುಡ್ಡಿಗೋಸ್ಕರ ಹೀಗೆ ಮದುವೆ ಆಗಿದ್ದ, ಏನ್ ಕತೆ? ಅಂಡ್ ಸಡನ್ ಆಗಿ ಈಗ ಮೋಸ ಮಾಡಿರುವಂಥದ್ದು. ಅಂದರೆ ಇವಾಗ ದಿಯಾ ಬಂದು ಜೈಗೆ ಗೊತ್ತಿರೋರೆ, ಜೈ ತಂಗಿ ಫ್ರೆಂಡು. ನನಗೂ ಆಸ್ತಿ ಇರುತ್ತೆ, ಬಟ್ ಜೈ ಆಸ್ತಿ ನನಗಿಂತ 100 ಪಟ್ಟು ಜಾಸ್ತಿ ಇರುತ್ತೆ. ಸೊ ನಾನು ಏನು ಎಫರ್ಟೇ ಇಲ್ಲದೆ ಲಕ್ಸುರಿಯಾಗಿ ಬಿಂದಾಸಾಗಿ ಇರ್ಬೋದಲ್ಲ ಅಂತಾನೆ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವನಿಂದೆ ಬಿಡೋದು. ಓಕೆ ಓಕೆ. ಈಗ ಜಯದೇವ್ಗೆ ಕಪಾಳಕ್ಕೆ ದಿಯಾ ಬಾರಿಸ್ತಾಳೆ. ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ, ನಾವೇ ಏನೋ ಜಯದೇವ್ಗೆ ಹೊಡೆದ್ಬಿಟ್ವಿ ಅಂತ. ಅಂದ್ರೆ ಈ ಎಪಿಸೋಡ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಜನರು. ಹೇಗನ್ಸುತ್ತೆ ನಿಮಗೆ? ತುಂಬ ಲಕ್ಕಿ. ಅಂದರೆ ಇವಾಗ ಒಂದು ಆರ್ಟಿಸ್ಟ್ ಆಗಿ ಎಷ್ಟು ಸ್ಕ್ರೀನ್ ಪ್ಲೇ ಸಿಕ್ಕಿದೆ ನಮಗೆ, ಯಾವ್ಯಾವ ಥರ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದೆ ಅನ್ನುವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಅಷ್ಟು ಸೀನಿಯರ್ ಆರ್ಟಿಸ್ಟ್ ಇದ್ದರು ನನಗೂ ಒಂದು ವೆಯ್ಟೇಜ್ ಇರೋದು ಒಂದು ಸೀನ್ಸ್ ಕೊಡ್ತಾ ಇದ್ದಾರೆ, ಜನ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಂಗೆ ತುಂಬ ಖುಷಿ ಇದೆ. ಹೇಳಿದ್ನಲ್ಲ, ಎಲ್ಲ ಆಡಿಯನ್ಸ್ಗೆ ತುಂಬ 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 ಥ್ಯಾಂಕ್ಸ್. ದಿಯಾ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಪ್ರೀತಿ ನಾಟಕ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳುವಂಥ ವ್ಯಕ್ತಿತ್ವ. ಶ್ವೇತಾ ನನಗೆ ದುಡ್ಡು ಮುಖ್ಯ ಅಲ್ಲ, ಬಟ್ ಬದುಕೋಕೆ ದುಡ್ಡು ಬೇಕು, ಆದರೆ ಪ್ರೀತಿನೇ ಎಲ್ಲ ಹೇಳುವಂತಹ ವ್ಯಕ್ತಿತ್ವ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಪಾತ್ರ ಆಮೇಲೆ ನೀವಿರೋದು ತದ್ದು ವಿರುದ್ಧ. ಅಂದರೆ ಇವಾಗ ಆಡಿಯನ್ಸ್ ಅಷ್ಟೇ ನೋಡಿದ ತಕ್ಷಣ, ಮೇಡಮ್ ನೀವು ಅದರಲ್ಲಿ ಯಾಕೆ ಮೇಡಮ್ ಹಂಗಿದ್ದೀರಾ, ನೋಡೋದಕ್ಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ, ಯಾಕೆ ಹಿಂಗೆ ಅಂದರೆ ಅದು ಕ್ಯಾರೆಕ್ಟ್ರ್ ಹಂಗೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮೇಕಪ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಂಗೆ ಕಾಣಿಸುತ್ತೆ ಅಂತ. ಬಟ್ 2 ಕ್ಯಾರೆಕ್ಟ್ರು ಆಪೋಸಿಟೇ, ಒಂಥರ ಚೆನ್ನಾಗಿದೆ. ಅದು ಒಂದು ಏನಂತಾರೆ, ಒಂದೊಂದ್ಸಲಿ ಬರಲ್ಲ ನನಗೆ ಆ್ಯಕ್ಷನ್ ಮಾಡೋಕ್ಕೆ. ಆವಾಗ ಡೈರೆಕ್ಟ್ರು ಹೇಳ್ತಾ ಇರ್ತಾರೆ, ನೋಡಮ್ಮ ದಿಯಾ ಹಿಂಗೆ ಹಿಂಗೆ ಈ ಥರ ಆ್ಯಕ್ಷನ್ ಹಿಂಗೆ ಮಾಡು ಅಂತ. ಆಮೇಲೆ ನಮ್ಮ ಡೈರೆಕ್ಟ್ರದ್ದು ತುಂಬ ಇದೆ ಕೊಡುಗೆ ದಿಯಾ ಪಾತ್ರಕ್ಕೆ. ಅವರು ಹೇಳ್ತಾ ಇರ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಆ ಥರ ಮಾಡಿ ಆಗ ಬರುತ್ತೆ ಅಂತ. ಯಾಕಂದರೆ ರಿಯಲ್ ಲೈಫಲ್ಲಿ ನಾವು ಅಲ್ಲದೇ ಇರೋದು ನಾವು ಮಾಡ್ತಾ ಇರ್ತೀವಲ್ಲ, ಆಗ ಒಂದೊಂದ್ಸಲಿ ಗೊತ್ತಾಗಲ್ಲ ಸ್ಪಾಂಟೇನಿಯಸ್ಸಾಗಿ ಏನು ಮಾಡಬೇಕು ಅಂತ. ಸೊ ನಮ್ಮ ಟೀಮ್ಗೂ ಥ್ಯಾಂಕ್ಸ್ ಹೇಳಬೇಕು, ಅವರಿಂದನೇ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಧಾರಾವಾಹಿಯಲ್ಲಿ ಒಳ್ಳೊಳ್ಳೆ ಡ್ರೆಸ್ ಹಾಕ್ತೀರಾ, ಕಾಸ್ಟ್ಯೂಮ್ ಇರುತ್ತೆ, ಆಮೇಲೆ ಒಂದು ಲಕ್ಸುರಿ ಲೈಫ್ ಇರುತ್ತೆ. ಒಂದು ಟೀ ಕೊಡೋಕ್ಕೋ ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೋ ಎಲ್ಲ ಜನರನ್ನ ಇರೋ ಥರ ತೋರಿಸ್ತಾರೆ ಧಾರಾವಾಹಿಯಲ್ಲಿ. ರಿಯಲ್ ಲೈಫಲ್ಲಿ ಹಾಗಿರಲ್ಲ. ನಮ್ಮ ಕೆಲಸಗಳನ್ನು, ಎಲ್ಲರದ್ದು ಆ ಥರ ಅಲ್ಲ, ಕೆಲವರಿಗೆ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಬೇಕು, ಸ್ಟ್ರಗಲ್ ಮಾಡಬೇಕು. ಬೇರೆಯವ್ರಿಗೆ ಹೇಗೆ ಜೀವನ ನಡೆಸೋದು ಎಷ್ಟು ಕಷ್ಟನೋ ನಮಗೂ ಹಾಗೇ ಇರುತ್ತೆ. ಆ ಥರದ್ದೆಲ್ಲ ಇರುತ್ತೆ. ಅದೇನು ಅನಿಸುತ್ತೆ ನಿಮಗೆ? ಅಂದರೆ ನನಗಿದು ಸ್ಟ್ರಗಲ್ ಅಂತ ಅನಿಸಲ್ಲ. ನಮ್ಮ ಮನೆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಮಾಡೋದೆಲ್ಲ ನಮಗೋಸ್ಕರ ತಾನೆ. ಈ ನಮ್ಮ ಮನೆ ಕೆಲಸ, ನಾವು ನಮ್ದು ಅಡುಗೆ ಅಡುಗೆ ಅಲ್ಲ, ಕೆಲಸ ಅಂತಲ್ಲ. ಈಗ ತಿಂಗಳ ದುಡಿಬೇಕು, EMI ಇರುತ್ತೆ, ಅಥವಾ ಕೆಲವರಿಗೆ ಮನೆ ರೆಂಟ್ ಕೊಟ್ಟೋದಿರುತ್ತೆ, ಏನೋ ಒಂದಷ್ಟು ಸಾಲಗಳಿರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಆಮೇಲೆ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಸ್ಟ್ರಗಲ್ ಕೂಡ ಇದ್ದೇ ಇರುತ್ತೆ. ಹೌದು, ಲೈಫ್ ಅಂದಮೇಲೆ ಸ್ಟ್ರಗಲ್ಸ್ ಇರಬೇಕು. ತುಂಬ ಜಾಲಿಯಾಗಿದ್ದರೆ ಲೈಫ್ ಬೋರ್ ಆಗಿಬಿಡುತ್ತೆ. ಸೊ ಏನು ಸ್ಟ್ರಗಲ್ಸ್ ಅಂತ ನನಗೇನು ಅನಿಸಲ್ಲ. ಇದು ನಮ್ಮ ಲೈಫ್, ನಮಗೆ ಒಂದು ಇಂಪ್ರೂವ್ ಆಗಬೇಕು ಅಥವಾ ಇನ್ನೂ ಚೆನ್ನಾಗಿರೋ ಲೈಫ್ ನೋಡಬೇಕಂದ್ರೆ ಕೆಲಸ ಮಾಡಲೇಬೇಕು. ಸೊ ಖುಷಿ ಇದೆ ಅದರಲ್ಲಿ, ಏನು ಅಂತ ಏನಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಅಷ್ಟೇ. ಅಮೃತಧಾರೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ನಿಮ್ಮ ಜೀವನ ಎಷ್ಟು ಬದಲಾಗಿದೆ? ಆ್ಯಕ್ಚುಲಿ ಅಮೃತಧಾರೆಯಿಂದ ತುಂಬ ಸಿಕ್ಕಿದೆ ನನಗೆ. ನನಗೆ ಆ್ಯಕ್ಟ್ ಅಂದರೆ ತಮಿಳ್ ಮೂವೀಸಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇತ್ತು. ಅದು ಯಾಕಂದರೆ ಈ ಸಚಿನ್ ಮೂವಿ ಇದೆ ತಮಿಳಲ್ಲಿ, ವಿಜಯ್ ಅವ್ರದ್ದು. ಅದನ್ನ ನೋಡಿ ನಾನು ಈ ಥರ ತಮಿಳ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ವಿಶ್ ಇತ್ತು. ಅದು ಅಮೃತಧಾರೆಯಿಂದ ಸಿಕ್ತು. ನಾನು ತಮಿಳ್ ಮೂವಿ ಮ್ಯಾಜಿಕ್ ಮಶ್ರೂಮ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಅದು ನಡೀತಾ ಇದೆ. ಅದು ಸಿಕ್ಕಿದೆ ಅಮೃತಧಾರೆಯಿಂದ. ನಾನು ಆಡಿಷನ್ ಕೊಟ್ಟಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ, ಬಟ್ ಅವ್ರು ಫಸ್ಟ್ ಕಾಸ್ಟಿಂಗ್ ಮಾಡಿದ್ದೆ ನನ್ನ. ಡೈರೆಕ್ಟ್ ಕಾಲು, ಚೆನ್ನೈಗೆ ಹೋದೆ, ಅಗ್ರಿಮೆಂಟ್ ಸೈನ್ ಮಾಡಿದೆ, ಅಡ್ವಾನ್ಸ್ ಕೊಟ್ಟರು, ಶೂಟಿಂಗು ಮುಗೀತೆ. ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಇನ್ನೊಂದು ಕನ್ನಡ ಸಿನಿಮಾ ಜೋಡಿ ಖಡ್ಗ ಅಂತ, ಅದು ಶೂಟಿಂಗ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ NR ಪ್ರಾಪರ್ಟೀಸ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿ, ಅದರಿಂದ ನಾನು ಸಾಕಷ್ಟು ಸಂಪಾದನೆ ಮಾಡಿದ್ದೀನಿ. ನಾನಂದರೆ ಇವಾಗ ಒಂದು ಬೆಟರ್ ಲೈಫ್ ಇದೆ ಅಂದರೆ ಅದಕ್ಕೆ ಕಾರಣ NR ಪ್ರಾಪರ್ಟೀಸ್. ಸೊ NR ಪ್ರಾಪರ್ಟಿ ಅವರ ನಾಗೇಂದ್ರ, ರೋಹಿತ್, ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಅಲ್ಲ, ಈ ವಯಸ್ಸಿಗೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಕಾಲಿಟ್ಟಿದ್ದೀರಾ. MCOM ಜಸ್ಟ್ ಮುಗಿಸಿದ್ದೀನಿ ಅಂತ ಹೇಳಿದ್ರಿ. ಯಾವ ಧೈರ್ಯದ ಮೇಲೆ ಕಾಲಿಟ್ರಿ ಆ್ಯಂಡ್ ಇದಕ್ಕೆ ಪ್ರಿಪ್ರೇಷನ್ ಏನು ಮಾಡಿದ್ರಿ? ಬಿಕಾಸ್ ಬಿಸ್ನೆಸ್ ಬೇರೆ ಥರ ಅಲ್ಲ, ನೀವು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿರೋ ಥರ ಅಲ್ಲ ಬಿಸ್ನೆಸ್ ಅಂದರೆ. ಅಂದರೆ ಇವಾಗ ನಾನು ಫೈನಲ್ ಇಯರ್ BCom ಇರುವಾಗ ಕೋವಿಡ್ ಇರ್ತಾಯಿತ್ತು. ಸೊ ಅವಾಗೆಲ್ಲ ಆನ್ಲೈನ್ ಕ್ಲಾಸೆ.
ಆನ್ಲೈನ್ ಕ್ಲಾಸ್ ಇರುವಾಗೆ ನಾನು ಕಾರ್ಪೊರೇಟಿಗೆ ಜಾಯಿನ್ ಆಗಿದ್ದು. ಏನು ಮಾಡೋದು, ಮನೆಯಲ್ಲಿ ಕ್ಲಾಸ್ ಆಯಿತು ಅಂದರೆ ಇವಾಗ ನಂದು PU ಬಂದು ಬೇಸಿಕ್ಸ್ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ BCom ಚೆನ್ನಾಗಿ ಆಗ್ತಿತ್ತು. ಟೈಮ್ ಇದೆಯಲ್ಲ, ಏನು ಮಾಡೋದು ಅನ್ನುವಾಗ ಕಾರ್ಪೊರೇಟ್ ಸಿಕ್ತು. ಹಾಗೆ ಫ್ಯಾಷನ್ ಶೋಸ್ ಸಿಗ್ತಾಯಿತ್ತು. ಫ್ಯಾಷನ್ ಶೋ ಸಿಕ್ಕಿದಾಗ ಅಮೃತಧಾರೆಯಿಂದ ಅವ್ರು ಕಾಲ್ ಮಾಡಿದ್ರು. ನಂದು ಅದರಲ್ಲಿ ಕೆಲಸ ಕಡಿಮೆ, ನಂದು ಬರೀ ಆ್ಯಂಕರಿಂಗ್, ಪ್ರಾಪರ್ಟಿನ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ ನನ್ನ ಕೆಲಸ. ಅದು ಒಂದೆರಡು ಪ್ರಾಜೆಕ್ಟ್ ಚೆನ್ನಾಗಿ ಬಂತು. ಅವ್ರು ಕಂಟಿನ್ಯೂಸ್ 1.5 ವರ್ಷ ಹಂಗೆ ಕಂಟಿನ್ಯೂ ಮಾಡಿದೆ. ಸೊ ನನ್ನ ಲೈಫ್ ಸ್ಟೈಲ್ ಬೆಟರ್ ಆಗಿರೋದೇ NR ಪ್ರಾಪರ್ಟೀಸಿಂದ. ಓಕೆ, ಅಂದರೆ ಎಲ್ಲ ರಂಗದಲ್ಲೂ ಕಾಲಿಡಕ್ಕೆ ರೆಡಿ ಆಗಿದ್ದೀರಾ. ಚೆನ್ನಾಗಿದೆ ಒಂಥರ. ಅಂದರೆ ಬ್ಯಾಂಗ್ಳೂರ್ ಸೊ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು, ಅದೇ ಗೋಲ್ ಸೆಟ್ ಮಾಡಿದ್ದೆ. ಅದು ಹಂಗಂಗೆ ಸಿಕ್ತು, ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಯಿತು. ಓಕೆ, ಅಮೃತಧಾರೆ ಧಾರಾವಾಹಿಯಲ್ಲಿ ರಾಜೇಶ್ ನಟರಂಗ, ಛಾಯಾ ಸಿಂಗ್ ಜೊತೆಗೆ ವನಿತಾ ವಾಸು ಅವರು, ಕೃಷ್ಣಮೂರ್ತಿ ಕವತ್ತಾರ್ ಅವರು, ಚಿತ್ರಾ ಶೆಣೈ ಅವರು, ಸಿಹಿ ಕೈ ಚಂದ್ರು, ಸಿಕ್ಕಾಪಟ್ಟೆ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ತಾರಾಗಣ ತುಂಬ ದೊಡ್ಡದಿದೆ. ಹೇಗನ್ಸುತ್ತೆ ಈಗ? ಛಾಯಾ ಮೇಡಮ್ ಅಂತೂ ಆಗ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ. ಒಂದು ನಟಿಯಾಗಿ ಅಂದರೆ ಅವರನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಆವಾಗಲೇ ಆಡಿಯನ್ಸಿಗೆ ಯಾಕೆ ಥ್ಯಾಂಕ್ಸ್ ಹೇಳಿದೆ ಅಂದರೆ, ನನ್ನ ಪ್ರಾಜೆಕ್ಟಲ್ಲಿ ಇರೋರೆಲ್ಲ ಸೀನಿಯರ್ ಆರ್ಟಿಸ್ಟೇ. ಅವ್ರಿಗೆಲ್ಲ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇರ್ತಾಯಿತ್ತು. ಆದರೂ ಜನ ನನ್ನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಸೀನ್ಸ್ ಎಲ್ಲ ಅವ್ರು ಆಗ್ತಾಯಿರೋ ರಿವ್ಯೂಸು ಹಿಂಗೆ ರ್ಯಾಪಿಡಾಗಿ ಹೋಗ್ತಾ ಇದೆಯಲ್ಲ. ನಂದು ಅಮೃತಧಾರೆ ಸ್ಟಾರ್ಟ್ ಆದಾಗಿಂದ ಇವತ್ತು ತನಕ ಪ್ರತಿ ತಿಂಗಳು ನಂಗೆ ಡೇಟ್ ಸಿಕ್ಕಿದೆ. ಎವ್ರಿ ಮಂತ್ ನಾನು ಶೂಟಿಂಗ್ ಹೋಗಿದ್ದೀನಿ. ಸೊ ಅದಕ್ಕೆ ಹೇಳಿದೆ ಆಡಿಯನ್ಸ್ಗೆ ತುಂಬ ಥ್ಯಾಂಕ್ಸ್. ಇದೊಂದು ಪ್ರಾಜೆಕ್ಟು ಈ ಸೀನಿಯರ್ ಆರ್ಟಿಸ್ಟ್ ಮಧ್ಯದಲ್ಲಿ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅವರೆಲ್ಲ ಹೆಂಗಿರ್ತಾರೆ, ಹೆಂಗೆ ಮಾತಾಡಬೇಕು, ಒಂಥರ ಚೆನ್ನಾಗಿತ್ತು. ಎಲ್ಲ ಸಿಕ್ತು ಅಮೃತಧಾರೆಯಿಂದ. ಅದಕ್ಕೆ ನಾನು ಆಡಿಯನ್ಸ್ಗೆ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಕಾಗಲ್ಲ. ರಾಜೇಶ್ ನಟರಂಗ ಮತ್ತು ಛಾಯಾ ಸಿಂಗ್ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರ ಜೊತೆ ಒಂದಷ್ಟು ಸೀನ್ಗಳೆಲ್ಲ ಇರುತ್ತೆ. ಮರೆಯೋಕ್ಕೆ ಸಾಧ್ಯ ಆಗದೆ ಇರುವಂಥ ಮೂಮೆಂಟ್ ಏನಾದ್ರು ಇದೆಯಾ? ಅವ್ರ ಜೊತೆ ಅಂತ ಏನೂ ಇಲ್ಲ. ಯಾಕಂದರೆ ನನಗೆ ಅವ್ರಿಗೆ ಸೀನ್ ಸ್ಕ್ರೀನ್ ತುಂಬ ಕಡಿಮೆ ಇತ್ತು. ಗುಡ್ ಮಾರ್ನಿಂಗ್ ಬಾಯ್ ಸರ್, ಬಾಯ್ ಮ್ಯಾಮ್ ಅಷ್ಟೆ. ಓಕೆ, ಅಂದರೆ ಆ್ಯಕ್ಟಿಂಗ್ ವಾಯ್ಸ್ ಕೂಡ ಸಾಕಷ್ಟು ಕಲಿಯೋದಿರುತ್ತೆ. ಯಾವ ವಿಷಯ ತುಂಬ ಇಷ್ಟ ಆಗುತ್ತೆ ನಿಮಗೆ? ಅಂದರೆ ಇವತ್ತಿದ್ದಿದ್ದ ಸೀನ್ಸು ನಾಳೆ ಇರಲ್ಲ. ಪ್ರತಿ ಸೀನಲ್ಲೂ ನಾವು ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಬೇಕು. ಅದು ನನಗೆ ಚಾಲೆಂಜಿಂಗ್ ಅನಿಸ್ತಾಯಿತ್ತು. ಜೈ ಅವರು ಸ್ಪಾಂಟೇನಿಯಸ್ ಆಗಿ ಮಾಡಿಬಿಡ್ತಾರೆ. ಬಟ್ ನಂದೇ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಂದು ಯಾವಾಗಲೂ ಸ್ವಲ್ಪ ಕಡಿಮೆನೇ. ಸೊ ನಾನು ಪ್ರತಿದಿನ ಕಲಿತಾ ಇದ್ದೆ. ಈ ಮೇಕಪ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಸ್ಯಾರಿ ಡ್ರೇಪಿಂಗು. ಆ್ಯಕ್ಚುಲಿ ಅಮೃತಧಾರೆಯಿಂದ ನಾನು ಮೇಕಪ್ ಮಾಡೋದು ಕಲ್ತಿದ್ದೀನಿ, ಸ್ಯಾರಿ ಉಟ್ಕೊಳ್ಳೋದು ಕಲ್ತಿದ್ದೀನಿ, ಎಲ್ಲ ಕಲ್ತಿದ್ದೀನಿ ಅಮೃತಧಾರೆಯಿಂದ. ಸೊ ಎವ್ರಿ ಡೇನೂ ಚೆನ್ನಾಗಿರ್ತಾಯಿತ್ತು. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ. ಪ್ರತಿ ದಿವಸ ಒಂದೊಂಥರ ಕಾಸ್ಟ್ಯೂಮ್ಗಳನ್ನ ಹಾಕಬೇಕು, ಅದು ಟ್ರೆಂಡಿ ಆಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಫ್ರೆಂಟಾಗಿ ಕಾಣಿಸ್ಬೇಕು. ಸ್ಕ್ರೀನ್ ನೋಡಿದಾಗ ದಿಯಾ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಅದ್ರ ಜೊತೆಗೆ ನಾವು ಇದೇ ಥರ ಹಾಕಬೇಕು, ತುಂಬ ಚೆನ್ನಾಗಿದೆ ಅಂತ ವೀಕ್ಷಕರಿಗೆ ಅನಿಸ್ಬೇಕು. ಸೊ ಕಾಸ್ಟ್ಯೂಮ್ಗಳನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ರಿ? ಈಗ ಸ್ಯಾರೀಸ್ ಬಂದಾಗಿಂದ ಬ್ಲೌಸ್ ಎಲ್ಲ ಸ್ವಲ್ಪ ಕಸ್ಟಮೈಸ್ ಮಾಡಿಸಿದೆ. ನಮ್ಮ ಅಮ್ಮಂದು ಬರೋ ಸ್ಯಾರಿ ಎಲ್ಲ ನಾನೇ ಉಟ್ಕೊಂಡಿರೋದು. ಓಕೆ, ಸ್ಯಾರಿಗೆ ಇನ್ವೆಸ್ಟ್ ಮಾಡಿನ. ಮತ್ತು ಸಿನ್ಸ್ ಮಾಡ್ಲಿಂಗ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ನನ್ನ ಹತ್ರ ಕೆಲವೊಂದು ಮಾಡ್ಲಿಂಗ್ ಔಟ್ಫಿಟ್ ಅಂದರೆ ವೆಸ್ಟರ್ನ್ ಔಟ್ಫಿಟ್ಸ್ ಇತ್ತು. ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೆ. ತೀರಾ ಕಡಿಮೆ ನಾನು ಇನ್ವೆಸ್ಟ್ ಮಾಡಿರೋದು ಬಟ್ಟೆಗೆ ಅಂತ, ಅಮೃತಧಾರೆಗೆ ಅಂತ. ಓಕೆ, ಬಟ್ ಎಲ್ಲರೂ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಸೀರಿಯಲ್ಗಳಲ್ಲಿ ಮಾಡ್ತಾರೆ. ಬಟ್ ನನಗೆ ಅಂದರೆ ನನಗೆ ಬರೋ ಪೇಮೆಂಟಲ್ಲಿ ಪ್ರಾಫಿಟ್ ನೋಡಬೇಕಲ್ಲ, ಬಟ್ಟೆಗೆ ಇನ್ವೆಸ್ಟ್ ಮಾಡೋದು, ದುಡ್ಡೇನು ಮಾಡೋದು ಅಂತ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಿದ್ದೆ. ತುಂಬ ಕಡಿಮೆ ನಾನು ಇನ್ವೆಸ್ಟ್ ಮಾಡಿರೋದು. ಈಗ ಬ್ಲೌಸ್ಗಳಿಗೆ ಸ್ವಲ್ಪ ಕಸ್ಟಮೈಸಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ. ಒಂದು 2-3 ಪ್ಯಾಂಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಒಂದೇ ಪ್ಯಾಂಟು, ಅದಕ್ಕೊಂದು 5-6 ಔಟ್ಫಿಟ್ಸ್ ಟಾಪ್ಸ್ ಚೇಂಜ್ ಮಾಡ್ತಾಯಿದ್ದೆ. ಬಟ್ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಆಗಿದ್ದೀರಾ ನೀವು. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನನಗೆ ಅಮೃತಧಾರೆ ಜೊತೆಗೆ ದಿಯಾ ಜೊತೆಗೆ ಮನಿ ಅನ್ನೋ ವರ್ಡ್ ಸಿಕ್ಕಾಪಟ್ಟೆ ಕೇಳಿಸಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಅಂದರೆ ನಾವಿರೋದು ಬ್ಯಾಂಗ್ಳೂರ್, ಫಾಸ್ಟ್ ಗ್ರೋಯಿಂಗ್ ಬ್ಯಾಂಗ್ಳೂರ್ ಇವಾಗ. ಮತ್ತು ಬ್ಯಾಂಗ್ಳೂರಲ್ಲಿ ಕಣ್ಣು ಬಿಟ್ಟಾಗಿಂದ, ಕಣ್ಣು ಮುಚ್ಚಿದಾಗಿಂದ ಏನು ಬೇಕು ಹೇಳಿ? ದುಡ್ಡು. ಅದಿದ್ದರೆ ಬೆಂಗಳೂರಲ್ಲಿ ಆರಾಮಾಗಿರ್ಬೋದು. ಆರಾಮಾಗೂ ಇರೋಕ್ಕಾಗಲ್ಲ ದುಡ್ಡಿದ್ರೂ. ಇವಾಗ ನೀವು ಯಾರನ್ನ ಕೇಳಿ, ಒಂದು ಸ್ವಲ್ಪ ತುಂಬ ರಿಚ್ ಆಗಿರೋರನ್ನ ಕೇಳಿ, ಅವ್ರಿಗೂ ದುಡ್ಡು ರಿಕ್ವೈರ್ಮೆಂಟ್ ಇರುತ್ತೆ. ನೀವು ಯಾರು ಮಿಡಲ್ ಕ್ಲಾಸ್ ಅವ್ರನ್ನ ಕೇಳಿ, ನಮ್ಮಂಥವ್ರನ್ನ ಕೇಳಿ ದುಡ್ಡು ಇರುತ್ತೆ. ಅಥವಾ ತುಂಬ ನಮ್ಗಿನ್ನ ಇನ್ನೂ ಲೋವರ್ ಇರ್ತಾರಲ್ಲ, ಅವ್ರಿಗೂ ದುಡ್ಡು ಬೇಕು. ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಬೆಂಗಳೂರಲ್ಲಿ ದುಡ್ಡಿಲ್ಲದೆ ಏನೂ ಸಿಗಲ್ಲ. ಸೊ ಅದರಿಂದನೇ ಇಷ್ಟು ಪ್ರಾಕ್ಟಿಕಲಿಟಿ ನಾವು ಕಲ್ತಿರೋದು. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಹೇಳೋದಕ್ಕೆ ಅಂದರೆ ತುಂಬ ಹೇಳೋದಕ್ಕಿದೆ. ಬಟ್ ಹೇಳ್ತಾನೆ ಇರಬೇಕು ಅಂದರೆ ಥ್ಯಾಂಕ್ಸ್ ಮಾತ್ರ.
ಎಲ್ಲ ಕನ್ನಡ ಜನತೆಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನನಗೆ ಎಲ್ಲ ಸಿಕ್ಕಿದೆ. ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ಕೂಡ ಜನ ನನ್ನ ರಿಸೀವ್ ಮಾಡಿರೋದಕ್ಕೆ. ಸೊ ಆಡಿಯನ್ಸ್ಗೆ ತುಂಬ 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 ಥ್ಯಾಂಕ್ಸ್. ಆದಷ್ಟು ಬೇಗ ಶೀಘ್ರದಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ನಿಮ್ಮಿಬ್ಬರಿಗೂ ಶುಭಾಶಯಗಳು, ಒಳ್ಳೆಯದಾಗಲಿ. ಜೊತೆಗೆ ನಿಮ್ಮ ಎಜುಕೇಷನ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ದೀರಾ, ಅದನ್ನು ಕೂಡ ಕೊಡಿ. ಆಮೇಲೆ ಒಂದಷ್ಟು ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ, ಅದು ಕೂಡ ಆದಷ್ಟು ಬೇಗ ಸಾಕಾರ ಆಗಲಿ ಅಂತ ನಾನು ಹಾರೈಸ್ತೀನಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆಗೆ ನಿಮ್ಮ ಮದುವೆ ಜೀವನ, ಜೊತೆಗೆ ಅಮೃತಧಾರೆ, ಆಮೇಲೆ ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಎಸ್, ಇದಾಗಿತ್ತು ಅಮೃತಧಾರೆ ಧಾರಾವಾಹಿಯ ದಿಯಾ ಪಾತ್ರಧಾರಿ ಶ್ವೇತಾ ಗೌಡ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೆಬ್ಸೈಟ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ. ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.